2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 14. ಅಬೀಯನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೀದ ನಗರದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಆಸನು ಅರಸನಾದನು. ಇವನ ಕಾಲದಲ್ಲಿ ದೇಶದಲ್ಲಿ 10 ವರ್ಷ ಸಮಾಧಾನವಿತ್ತು. ಆಸನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು. ಇವನು ಅನ್ಯ ದೇವತೆಗಳ ಯಜ್ಞವೇದಿಗಳನ್ನು ಪೂಜಾಸ್ಥಳಗಳನ್ನು ತೆಗೆದುಹಾಕಿ ಕಲ್ಲು ಕಂಬಗಳನ್ನು ಒಡಿಸಿ ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿಸಿಬಿಟ್ಟು ಯೆಹೂದ್ಯರಿಗೆ, ನೀವು ನಿಮ್ಮ ಪಿತೃಗಳ ದೇವರಾದ ಯೆಹೋವನನ್ನೇ ಆಶ್ರಯಿಸಿಕೊಂಡು ಧರ್ಮಶಾಸ್ತ್ರ ವಿಧಿಗಳನ್ನು ಕೈಕೊಳ್ಳಿರಿ ಎಂದು ಆಜ್ಞಾಪಿಸಿದನು. ಯೆಹೂದದ ಎಲ್ಲ ಪಟ್ಟಣಗಳೊಳಗಿಂದ ಪೂಜಾಸ್ಥಳಗಳನ್ನು ಸೂರ್ಯಸ್ತಂಭಗಳನ್ನು ತೆಗೆದುಹಾಕಿದನು. ಇವನ ಆಳಿಕೆಯಲ್ಲಿ ರಾಜ್ಯದೊಳಗೆ ಸಮಾಧಾನವಿತ್ತು. ಯೆಹೋವನ ಅನುಗ್ರಹದಿಂದ ಶತ್ರುಭಯ ತಪ್ಪಿ ಆ ವರ್ಷಗಳಲ್ಲಿ ಯಾವ ಯುದ್ಧವೂ ಇಲ್ಲದೆ ದೇಶದಲ್ಲಿ ಸಮಾಧಾನವಿದ್ದರಿಂದ ಇವನು ಯೆಹೂದದಲ್ಲಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಕಟ್ಟಿಸಿದನು. ಇವನು ಯೆಹೂದ್ಯರಿಗೆ, ನಾವು ನಮ್ಮ ದೇವರಾದ ಯೆಹೋವನನ್ನು ಆಶ್ರಯಿಸಿಕೊಂಡ ಕಾರಣ ಆತನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯ ತಪ್ಪಿ ದೇಶವು ಇನ್ನೂ ನಿರಾತಂಕವಾಗಿರುತ್ತದೆ. ಆದದರಿಂದ ನಾವು ಪಟ್ಟಣಗಳನ್ನು ಕಟ್ಟಿ ಅವುಗಳನ್ನು ಸುತ್ತಣ ಗೋಡೆ, ಬುರುಜು, ಬಾಗಲು, ಅಗುಳಿ ಇವುಗಳಿಂದ ಭದ್ರಪಡಿಸೋಣ ಅನ್ನಲಾಗಿ ಅವರು ಅವುಗಳನ್ನು ಚೆನ್ನಾಗಿ ಕಟ್ಟಿ ತೀರಿಸಿದರು. ಆಸನಿಗೆ ಸೈನ್ಯವಿತ್ತು. ಅದರಲ್ಲಿ ಗುರಾಣಿ ಬರ್ಜಿಗಳನ್ನು ಹಿಡಿದಿರುವ 3 ಲಕ್ಷ ಮಂದಿ ಯೆಹೂದ್ಯರು, ಖೇಡ್ಯ ಹಿಡಿದವರು ಬಿಲ್ಲುಗಾರರು ಆಗಿರುವ 2,80,000 ಮಂದಿ ಬೆನ್ಯಾಮೀನ್ಯರು ಇದ್ದರು. ಇವರೆಲ್ಲರೂ ರಣವೀರರು. ಕೂಷ್ಯನಾದ ಜೆರಹನು 10 ಲಕ್ಷ ಸೈನ್ಯವನ್ನೂ 300 ರಥಗಳನ್ನೂ ತೆಗೆದುಕೊಂಡು ಇಸ್ರಾಯೇಲ್ಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟು ಮಾರೇಷಕ್ಕೆ ಬಂದನು. ಆಸನು ಅವನೆದುರಿಗೆ ಹೋದನು. ಮಾರೇಷದ ಬಳಿಯಲ್ಲಿರುವ ಚೆಫಾತಾ ಬಯಲಿನಲ್ಲಿ ಉಭಯರೂ ವ್ಯೂಹ ಕಟ್ಟಿದರು. ಆಸನು ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ, ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸವಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾಸಮೂಹಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದೆವಲ್ಲ. ಯೆಹೋವನೇ, ನಮ್ಮ ದೇವರು ನೀನು. ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಮೊರೆಯಿಡಲು ಯೆಹೋವನು ಕೂಷ್ಯರನ್ನು ಆಸನಿಂದಲೂ ಯೆಹೂದ್ಯರಿಂದಲೂ ಅಪಜಯಪಡಿಸಿದನು. ಕೂಷ್ಯರು ಓಡಿಹೋದಾಗ ಆಸನು ಅವನ ಜನರು ಗೆರಾರಿನವರೆಗೂ ಅವರನ್ನು ಹಿಂದಟ್ಟಿ ಸಂಹರಿಸಿದರು. ಅವರಲ್ಲಿ ಯಾರೂ ಜೀವದಿಂದುಳಿಯಲಿಲ್ಲ. ಯೆಹೋವನ ಮತ್ತು ಆತನ ಸೈನ್ಯದ ಮುಂದೆ ಚೂರುಚೂರಾದರು. ಇಸ್ರಾಯೇಲ್ಯರಿಗೆ ಅಪರಿಮಿತವಾದ ಕೊಳ್ಳೆ ಸಿಕ್ಕಿತು. ಇದಲ್ಲದೆ ಅವರು ಯೆಹೋವನ ಭಯಕ್ಕೆ ಒಳಗಾದ ಗೆರಾರಿನ ಸುತ್ತಣ ಪಟ್ಟಣಗಳನ್ನು ವಶ ಮಾಡಿಕೊಂಡು ಅವುಗಳನ್ನೆಲ್ಲ ಸುಲಿಗೆ ಮಾಡಿದರು. ಅವುಗಳಲ್ಲಿ ದೊಡ್ಡ ಕೊಳ್ಳೆ ಸಿಕ್ಕಿತ್ತು. ದನ ಕಾಯುವವರ ಗುಡಾರಗಳ ಮೇಲೆ ಬಿದ್ದು ಎಷ್ಟೋ ಒಂಟೆ ಕುರಿಗಳನ್ನು ಯೆರೂಸಲೇಮಿಗೆ ಹೊಡೆದುಕೊಂಡು ಬಂದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ಸೇರಿ ದೇವರ ವಾಕ್ಯದಿಂದ 2ನೇ ಪೂರ್ವಕಾಲ ವೃತ್ತಾಂತ 2nd ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 14ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಹೌದು, ದೇವರ ವಾಕ್ಯವನ್ನು ಈ ರೀತಿಯಾಗಿ ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳುವಂಥದ್ದು ಬಹಳ ಭಾಗ್ಯಕರವಾದಂಥದ್ದು. ಯಾಕಂದರೆ ದೇವರ ವಾಕ್ಯವು ಅದು ಜೀವಂತವಾದದ್ದು. ಈ ದೇವರ ವಾಕ್ಯದಲ್ಲಿ ಜೀವ ಇದೆ. ಯಾವ ಜೀವ ಅಂತೀರಾ? ದೇವರ ಜೀವ. ದೇವರ ಜೀವ, ಮಾನವ ಜೀವ ಅಲ್ಲ, ದೈವಿಕವಾದ ಜೀವ ದೇವರ ವಾಕ್ಯದಲ್ಲಿ ಉಂಟು. ದೇವರ ವಾಕ್ಯವನ್ನು ಧ್ಯಾನಿಸುವುದರಲ್ಲಿ ಉಂಟು. ಯಾಕಂತ ಹೇಳಿದರೆ ಈ ವಾಕ್ಯವನ್ನು ಇದರಲ್ಲಿ ಕೇವಲ ಒಂದು 66 ಪುಸ್ತಕಗಳು ಇದರಲ್ಲಿ ಇವೆ. ಆದರೆ ಕೇವಲ ಒಂದು 5 ಪುಸ್ತಕಗಳನ್ನು ಧ್ಯಾನ ಮಾಡುವುದರಿಂದ ಇರುವ ಒಂದು ಶಕ್ತಿ ಎಷ್ಟು ಮಟ್ಟಿಗಿದೆ ಎಂಬುದಕ್ಕಾಗಿ ಒಂದು ವಾಕ್ಯ ಓದೋದಕ್ಕೆ ಇಷ್ಟಪಡ್ತೇನೆ. ಯೆಹೋಶುವನ ಗ್ರಂಥ 1:8 ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹೌದು,
ಅಷ್ಟೇ ಅಲ್ಲ, ಹಗಲಿರುಳು ಅದನ್ನು ಧ್ಯಾನಿಸ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ ಎಂಬುದಾಗಿ ದೇವರು ಇಲ್ಲಿ ಹೇಳುವಂಥ ಮಾತನ್ನು ನಾವು ಗಮನಿಸಬೇಕು. ಕೇವಲ ಆ ದಿವಸಗಳಲ್ಲಿ 5 ಪುಸ್ತಕ ಇತ್ತು, ಮೋಶೆಯ ಪಂಚಗ್ರಂಥಗಳು. ಅದನ್ನು ಧ್ಯಾನ ಮಾಡುವವರಿಗೆ ಏನಾಗ್ತದೆ? ನಿನ್ನ ಮಾರ್ಗದಲ್ಲೆಲ್ಲ ಸಫಲ, ನಿನ್ನ ಮಾರ್ಗದಲ್ಲೆಲ್ಲ ಕೃತಾರ್ಥನಾಗಿದ್ವಿ, ಯಶಸ್ವಿ, ಸಕ್ಸಸ್, ಪ್ರಾಸ್ಪೆರಿಟಿ, ಕೃತಾರ್ಥತೆ. ಇವು ವಾಗ್ದಾನ. ಇದು ನಮಗೆ ಬೇಕು ಭೂಲೋಕದಲ್ಲಿರುವಂಥವರಿಗೆ, ನಾವು ಭೂಲೋಕದ ಜೀವನದಲ್ಲಿ. ಆದ ಕಾರಣ ಆ ರೀತಿಯಾಗಿ ಇದ್ದಂಥ ಒಂದು ಜೀವನಕ್ಕೆ ರಹಸ್ಯ ದೇವರ ವಾಕ್ಯ. ಇದನ್ನು ಚೆನ್ನಾಗಿ ತಿಳ್ಕೊಂಡಿದ್ದರು ಇಸ್ರಾಯೇಲರು. ಆದ ಕಾರಣ 13ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ಯುದ್ಧ ಮಾಡಬೇಕಂತ ಹೇಳ್ಬಿಟ್ಟು 2 ಗ್ರೂಪ್ ಒಂದು ಕಡೆ ನೋಡುವಾಗ 4 ಲಕ್ಷ ಜನರಾಗಿರ್ತಕ್ಕಂಥ 4 ಲಕ್ಷ ಸೈನಿಕರೊಡನೆ ಯೆಹೂದದ ಅರಸನು ಅಬಿಯನು, ಅವನು ಸೊಲೊಮೋನನ ಮೊಮ್ಮಗ. ಇನ್ನೊಂದು ಕಡೆ ಯಾರೊಬ್ಬಾಮನು ಡಬಲ್ ಆಗಿ 2ರಷ್ಟು ಅಂದರೆ 8 ಲಕ್ಷ ಸೈನಿಕರನ್ನು, ಶ್ರೇಷ್ಠ ಸೈನಿಕರನ್ನು ಇಟ್ಕೊಂಡು ಯುದ್ಧ ಮಾಡಬೇಕೆಂಬುದಾಗಿ ಇಬ್ಬರು ಬಂದಿದ್ದಾಗ ಈಗ ಅಬಿಯನು ಆಪೋಸಿಟ್ ನಾಯಕನ ಹತ್ರ ಮಾತಾಡ್ತಾನೆ, ಯಾರೊಬ್ಬಾಮನ ಹತ್ರ. ಆದರೆ ಆಶ್ಚರ್ಯ ಏನಂತ ಹೇಳಿದ್ರೆ 2ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯದಲ್ಲಿ ಯಾರೊಬ್ಬಾಮನು ಏನೂ ಮಾತಾಡೋದಿಲ್ಲ. ನೋಡ್ರಿ, ದೇವರ ವಾಕ್ಯ ಬೆಳಕು, ಬೆಳಕಿನ ಮುಂದೆ ಕತ್ತಲು. ಏನು ಮಾತಾಡಲಿಕ್ಕೆ ಆಗಲ್ಲ, ಏನು ನಿಲ್ಲಕ್ಕೆ ಆಗೋದಿಲ್ಲ, ಅದು ಹೊರಟು ಹೋಗಬೇಕು. ಅದೇ ಆಗಿದ್ದು. ಒಂದು ವೇಳೆ ಕಾರ್ಗತ್ತಲು ದೊಡ್ಡದಾಗಿದ್ದರು, ಬೆಳಕು ಚಿಕ್ಕದಾಗಿರುವಾಗ ಕಾರ್ಗತ್ತಲು ಹೋಗುತ್ತೆ. ಅಂದು 4 ಲಕ್ಷ ಜನರನ್ನು ಇಟ್ಕೊಂಡು ಈ ಅಬಿಯನು ಬಂದಾಗ ಅಂದು ಆದದ್ದು ಏನಂದರೆ 8 ಲಕ್ಷ ಜನರನ್ನು ಇಟ್ಟುಕೊಂಡು ಬಂದಂಥ ಯಾರೊಬ್ಬಾಮನು ಅವನು ಸಂಪೂರ್ಣವಾಗಿ ಸೋತು ಹೋದಂಥ ಒಂದು ಅನುಭವ 5 ಲಕ್ಷ ಜನರಿಗಿಂತಲೂ ಹೆಚ್ಚಾಗಿ, ಅಂದರೆ ಇವರು 4 ಲಕ್ಷ ಜನರಿದ್ದರು, 5 ಲಕ್ಷ ಜನರು ಅವರ ಮುಂದೆ ಮಡಿದರು. ಅಷ್ಟೇ ಅಲ್ಲ, ಉಳಿದಂಥವರು ಓಡಿ ಹೋದರು. ಅಷ್ಟೇ ಅಲ್ಲ, ಕೊನೆಗೆ ರಾಜನು ಯಾರೊಬ್ಬಾಮನು ಕೂಡ ಮರಣ ಹೊಂದಬೇಕಾಯಿತು. ಯುದ್ಧದಲ್ಲಿ ಹೊಂದದಿದ್ದರೂ ಆನಂತರ ಅವನು ಸತ್ತು ಹೋದ. ಹೀನಾಯವಾದ ಸೋಲು ಇಸ್ರಾಯೇಲರಿಗೆ ಅಂದು ಯೆಹೂದ್ಯರ ಮುಂದೆ ಸಿಕ್ಕಿತು. ಒಟ್ಟು ಮೊದಲು ಒಂದಾಗಿದ್ದರು, ಆದರೆ 2 ಭಾಗವಾಗಿ ಒಬ್ಬರಿಗೆ ವಿರುದ್ಧ ಒಬ್ಬರು ಆದಾಗ ದೇವರು ಯಾರ ಕಡೆ ಇದ್ದಾರೆ ಅವರೇ ಗೆದ್ದರು, ದೇವರನ್ನು ಬಿಟ್ಟವರು ಸೋತರು ಎಂಬ ದೊಡ್ಡ ಭಯಂಕರ ಪಾಠ ನಾವು 2ನೇ ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯದಲ್ಲಿ ನೋಡಿಕೊಳ್ತೇವೆ. ಯಾಕೆ ಈ ಅಬಿಯ ಎಂಬ ಅರಸನಿಗೆ ಯಾಕೆ ಅಷ್ಟೊಂದು ಧೈರ್ಯ, ಭರವಸೆ ಯಾಕಿತ್ತಂದರೆ, ದೇವರು ನಮ್ಮ ಸಂಗಡ ಇದ್ದಾನೆ, ದೇವರ ಸೇವಕರು ನಮ್ಮ ಸಂಗಡ ಇದ್ದಾರೆ, ದೇವರ ವಾಕ್ಯವು ನಮ್ಮ ಕಡೆ ಇದೆ, ದೇವರ ವಾಗ್ದಾನಗಳನ್ನು ನಾವು ಹಕ್ಕು ಸ್ವೀಕರಿಸಿದ್ದೇವೆ, ದೇವರ ಮನೆಯನ್ನು ಅಂದರೆ ದೇವಾಲಯವು ನಮ್ಮ ಕಡೆ ಇದೆ, ದೇವರ ಒಂದು ವಾಕ್ಯಕ್ಕೆ ವಿಧೇಯರಾಗಿದ್ದೇವೆ ಎಂಬಂಥ ಅನುಭವ, ಭರವಸೆಯನ್ನು, ಧೈರ್ಯವನ್ನು, ಸ್ಥೈರ್ಯವನ್ನು ಇವರಿಗೆ ಕೊಟ್ಟಿತು. ಅದೇ ಪ್ರಕಾರವಾಗಿ ಅವರು ಯುದ್ಧದಲ್ಲಿ ಗೆದ್ದರು, ವಿಶ್ವಾಸ ಹೊಂದಿದವರಾಗಿದ್ದರು. ಅದನ್ನೇ ನಾವು ನೋಡ್ತೇವೆ. ಕಡೆಗೆ ಅಬಿಯನು ಇನ್ನೂ ಬಲಗೊಂಡು ಮುಂದುವರಿದನು. ಆದರೆ ಇಸ್ರಾಯೇಲರು ಸೋತು ಹೋದರು. ಅವನ ಅರಸರು ಇಸ್ರಾಯೇಲ್ ಅರಸನು ಕೂಡ ಅಂದರೆ ಯಾರೊಬ್ಬಾಮನು ಸತ್ತನು. ಈಗ ಅಬಿಯನ ಮಗನಾದ ಆಸನು ರಾಜನಾಗ್ತಾನೆ. ಅಬಿಯನು ಪಿತೃಗಳ ಬಳಿಗೆ ಸೇರಲು ಅವನ ಬದಲಾಗಿ ಅವನ ಮಗನಾದ
ಆಸನು ಈಗ ಅರಸನಾಗಿರ್ತಾನೆ ರೀ. ಇವನ ಕಾಲದಲ್ಲಿ ಯಹೂದ ದೇಶದಲ್ಲಿ 10 ವರ್ಷ ಸಮಾಧಾನವಿತ್ತು. ಒಂದು ದಿನ ಸಮಾಧಾನ ಇಲ್ಲ ಮನೆಯಲ್ಲಿ ಅಂದರೆ ಅದು ಎಷ್ಟು ಕಷ್ಟ ಆಗ್ತದೆ. ಹಾಗಿರುವಾಗ 10 ವರ್ಷಗಳು ಸಮಾಧಾನವಿತ್ತು ಯಹೂದ ದೇಶಕ್ಕೆ. ಈ ಅಬಿಯನು ನಾಯಕತ್ವ ಅರಸುತನವನ್ನು ಹೊಂದಿದ ನಂತರ ಆಸನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು. ಈಗ ನೋಡ್ರಿ, ಸುಮಾರು 19 ಅರಸರು ಇಸ್ರಾಯೇಲನ್ನು ಆಳ್ವಿಕೆ ಮಾಡಿದರು. ಸುಮಾರು 20 ಅರಸರು ಯಹೂದವನ್ನು ಆಳ್ವಿಕೆ ಮಾಡಿದರು. ಇದು ಯಾವಾಗ ವಿಭಾಗವಾದ ಮೇಲೆ, ದೇಶ ವಿಭಾಗವಾದ ಮೇಲೆ. ದೇಶ ವಿಭಾಗವಾಗುವ ಮುಂಚಿತವಾಗಿ ಇಸ್ರಾಯೇಲ್ ದೇಶವನ್ನು 3 ಅರಸರು ಆಳ್ವಿಕೆ ಮಾಡಿದರು. ಇವರೆಲ್ಲರ ವಿಷಯದಲ್ಲಿ ಒಂದು ವಿಷಯ ಏನಂದರೆ, ಕಲಿಯುವಂಥ 2 ವಿಷಯ ಅಂತ ಹೇಳ್ಬೋದು. ಇಷ್ಟೊಂದು ಅರಸರಲ್ಲಿ ಸುಮಾರು 23 ಅಧಿಕಾರಿಗಳು ಅಥವಾ ಅರಸರು, ಒಬ್ಬ ರಾಣಿ, ಇವರಲ್ಲಿ ಯಾರ್ಯಾರು ದೇವರನ್ನು ಆತ್ಕೊಂಡ್ರೋ, ಯಾರ್ಯಾರು ದೇವರನ್ನು ನಂಬಿದರೋ, ಯಾರ್ಯಾರು ತಪ್ಪು ಮಾಡಿದರೋ ದೇವರ ಮುಂದೆ ತಗ್ಗಿಸಿಕೊಂಡ್ರೋ, ಯಾರ್ಯಾರು ದೇವರ ಸೇವಕರನ್ನು ಗೌರವಿಸಿದರೋ ಅವರಿಗೆ ಜಯ, ಬಲ, ಕೃತಾರ್ಥತೆ, ಗೌರವ, ಐಶ್ವರ್ಯ, ಸಮಾಧಾನ ಇವೆಲ್ಲ ಸಿಕ್ಕಿತು. ಆದರೆ ವಿಶ್ವಾಸಿಯಾಗಿದ್ದರು, ದೇವರನ್ನು, ಅದೇ ದೇವರನ್ನು ನಂಬಿದ್ದರು, ಇರುವಾತನೇ ಆಗಿದ್ದೇನೆ ಎಂಬ ದೇವರನ್ನು ನಂಬಿದ್ದರು. ಅವರು ದೇವರನ್ನು ಬಿಟ್ಟಾಗ, ದೇವರಿಗೆ ವಿರುದ್ಧವಾದಾಗ, ದೇವರ ಆಲಯವನ್ನು ಅಲಕ್ಷ್ಯ ಮಾಡಿದಾಗ, ದೇವರ ಸೇವಕರನ್ನು, ದೇವರು ಕಳಿಸಿದ ಪ್ರವಾದಿಗಳನ್ನು ಗೌರವಿಸದೆ ಹೋದಾಗ, ದೇವರ ಸೇವಕರ ಮುಖಾಂತರ ಕೊಡಲ್ಪಟ್ಟ ವಾಕ್ಯವನ್ನು ಸ್ವೀಕರಿಸದೆ ಪ್ರತಿಕ್ರಿಯಿಸದೆ ಹೋದಾಗ, ತಗ್ಗಿಸಿಕೊಳ್ಳದೆ ಹೆಚ್ಚಿಸಿಕೊಂಡಾಗ ಅವಾಗೇನಾಗ್ತದೆ? ಅಪಜಯ, ಅನಾರೋಗ್ಯ, ವೈರಿಗಳ ಮುಂದೆ ಸೋಲು, ವ್ಯಾಧಿ ಮತ್ತು ಅಸಮಾಧಾನ, ಈ ರೀತಿಯಾಗಿರುವಂಥ ಒಂದು ಚರಿತ್ರೆ ಎರಡೂ ಕಡೆ ನಾವು 106 ವರ್ಷಗಳಿಂದ ನೋಡಬಹುದು ಇಸ್ರಾಯೇಲರ ಚರಿತ್ರೆಯಲ್ಲಿ. ಇಂದು ನಾವು ನೋಡಿಕೊಳ್ಳಲಿಕ್ಕಿರುವಂಥ ಒಂದು ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ತಿದ್ದೇವೆ. ನೆನಪಿರಲಿ, ಅದರಲ್ಲಿ ಆಸನು ಅಂದರೆ ಅಬಿಯನ ಮಗನಾದ, ಅಬಿಯನು ಯಾರು? ಅಬಿಯನು ಸೊಲೊಮೋನನ ಮೊಮ್ಮಗ. ಅವನ ಮೊಮ್ಮಗನ ಮಗನ ಹೆಸರು ಆಸನು. ಇವನ ವಿಷಯದಲ್ಲಿ ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು. ಒಬ್ಬ ರಾಜನು ದೇವರ ಹತ್ರ ಎಷ್ಟು ಟಚ್ ಇಟ್ಕೊಂಡಿದ್ದಾನೆ, ಸಂಪರ್ಕದಲ್ಲಿದ್ದಾನೆ, ನಂಬಿಕೆ ಇಟ್ಕೊಂಡಾನೆ, ಅದರ ಮೇಲೆ ಅದು ಒಂದು ಅಸ್ಥಿವಾರವಾಗಿ ಅದರ ಮೇಲೆ ಆತ್ಕೊಂಡಿದ್ದ ಅವನ ಇಡೀ ಚರಿತ್ರೆನೇ. ಅಷ್ಟೇ ಅಲ್ಲ, ಅವನ ಕುಟುಂಬ ಚರಿತ್ರೆ, ಅವನ ದೇಶದ ಚರಿತ್ರೆ, ಅವನ ಭವಿಷ್ಯದ ಚರಿತ್ರೆ, ಅವನ ಚರಿತ್ರೆ. ಈಗ ನೋಡ್ರಿ, ಸಾವಿರಾರು ವರ್ಷಗಳು ಆಗೋಗ್ಬಿಟ್ಟಿದೆ ಇವೆಲ್ಲ ಘಟನೆಗಳು ನಡೆದು. ಹೌದು, 2000 ವರ್ಷಗಳ ಹಿಂದೆ ಅಥವಾ 3000 ವರ್ಷಗಳ ಹಿಂದೆ ನಡೆದಂಥ ಈ ಘಟನೆಗಳು, ಸುಮಾರು 3000 ವರ್ಷಗಳ ಹಿಂದೆ ನಡೆದಂಥ ಘಟನೆಗಳು ನಮ್ಮ ತಿದ್ದುವಿಕೆಗೆ, ಕಲಿಯುವಿಕೆಗೆ, ನಮ್ಮ ಒಂದು ಮಾದರಿಗೆ ಎಂಬುದಾಗಿ ನಾವು ನೋಡ್ತೇವೆ ರೀ. ಇಲ್ಲಿ ಕೂಡ 14ನೇ ಅಧ್ಯಾಯದಲ್ಲಿ ನೋಡುವಾಗ ಅವನು ದೇವರ ಜೊತೆಯಲ್ಲಿ ಒಂದು ಸಂಪರ್ಕ ಇಟ್ಟುಕೊಂಡಿದ್ದನು ಮತ್ತು ದೇವರ ಜೊತೆಯಲ್ಲಿ ನಂಬಿಕೆ ಇಟ್ಟುಕೊಂಡಂಥ ವ್ಯಕ್ತಿ ಏನು ಮಾಡ್ತಾನೆ? ಅದನ್ನು ಮಾತಿನಲ್ಲಿ ವ್ಯಕ್ತಪಡಿಸ್ತಾನೆ. ನಾನು ನಂಬಿದೆ, ಆದುದರಿಂದ ಮಾತಾಡ್ತಿದ್ದೇನೆ. ನಂಬಿದ ವ್ಯಕ್ತಿ ಮಾತಾಡ್ತಾರೆ ಸಕಾರಾತ್ಮಕವಾದ ವಿಷಯವನ್ನು. 2ನೇ
ಕೊರಿಂಥ 4:13 ಆ ರೀತಿಯಾಗಿದೆ. ಏನಂತ ಮಾತಾಡ್ತಾನೆ ಈ ಆಸನ ಎಂಬುದಾಗಿ ನಾವು ಕೇಳಿಸ್ಕೊಳ್ಳೋಣ. ಬನ್ರಿ, 2ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯದ 4ನೇ ವಚನದಲ್ಲಿ ಯೆಹೂದ್ಯರಿಗೆ ಈ ಅರಸನು ಕೊಡುವಂಥ ಮೊದಲನೇ ಸ್ಪೀಚ್, ಸಂಭಾಷಣೆ ಏನಾಗಿತ್ತು? ನೀವು ನಿಮ್ಮ ಪಿತೃಗಳ ದೇವರಾದ ಯೆಹೋವನನ್ನೇ ಆಶ್ರಯಿಸಿಕೊಂಡು ಧರ್ಮಶಾಸ್ತ್ರ ವಿಧಿಗಳನ್ನು ಕೈಕೊಳ್ಳಿರಿ ಎಂದು ಆಜ್ಞಾಪಿಸಿದನು. ಯಾಕೆ ರಾಜ ಅಲ್ವಾ, ಆದ ಕಾರಣ ರಿಕ್ವೆಸ್ಟ್ ಮಾಡಲಿಕ್ಕಿಲ್ಲ. ಒಂದೇ ಮಾತು, ಮೋಸ್ಟ್ಲಿ 2 ಸಾಲಿರುವಂಥ ಮಾತನ್ನು ನುಡಿತಾನೆ. ಆದರೆ 2 ಸಾಲಿನಲ್ಲಿ 2 ವಿಷಯಗಳನ್ನು ಈ ಆಸನು ಹೇಳ್ತಾನೆ. ಒಂದು ದೇವರು, ಎರಡನೇದು ದೇವರ ವಾಕ್ಯ. ಒಬ್ಬ ರಾಜನು ತನ್ನ ದೇಶದವರಿಗೆ ಅಂದು ಕೊಟ್ಟಂಥ ಭರವಸೆ, ಅಂದು ಕೊಟ್ಟಂಥ ಉತ್ತೇಜನ, ಅಂದು ಕೊಟ್ಟಂಥ ಆಜ್ಞೆ, ಮಾರ್ಗದರ್ಶನ ಏನಂದರೆ ದೇವರು, ದೇವರ ವಾಕ್ಯ. ದೇವರು, ದೇವರ ವಾಕ್ಯ. ಇಲ್ಲಿ ಆ ರೀತಿಯಾಗಿ ಹೇಳಿಬಿಟ್ಟು, ಆಜ್ಞೆಯಾಗಿ ಹೇಳಿಬಿಟ್ಟ ನಂತರ ಅವನು ಒಂದು ಸುಧಾರಣೆಯನ್ನು ಮಾಡ್ತಾನೆ. ಯೆಹೋವನ ಅನುಗ್ರಹದಿಂದ ಶತ್ರುಭಯ ತಪ್ಪಿ ಅವನ ಕಾಲದಲ್ಲಿ ಸಮಾಧಾನವಿತ್ತು. ಆ ಸಮಾಧಾನ ದೇಶಕ್ಕೆ ಬರೋ ಮುಂಚೆ ಅವನ ಮನಸ್ಸಿನಲ್ಲಿ, ರಾಜನ ಮನಸ್ಸಿನಲ್ಲಿ ಆ ಸಮಾಧಾನವಿತ್ತು. ಆದ ಕಾರಣ ದೇಶಕ್ಕೂ ಅದು ಹಬ್ಬಿತು. 10 ವರ್ಷ ಸಮಾಧಾನವಿತ್ತು. 3 ಸಾರಿ ಪದ ಸಮಾಧಾನ ಎಂಬುದಾಗಿ 2ನೇ ಪೂರ್ವಕಾಲ 2 ಕ್ರಾನಿಕಲ್ಸ್ 14ನೇ ಅಧ್ಯಾಯದಲ್ಲಿ ನೋಡ್ಬೋದು. 1ನೇ ವಚನ ಸಮಾಧಾನವಿತ್ತು, 5ನೇ ವಚನ ಸಮಾಧಾನವಿತ್ತು, 6ನೇ ವಚನ ಸಮಾಧಾನವಿದ್ದುದರಿಂದ. 3 ಸಾರಿ ಬಂದಿದೆ. ಕೇವಲ 15 ವಚನಗಳಿರುವಂಥ ಈ ಚಿಕ್ಕ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಸಮಾಧಾನ ಇತ್ತು ಇವನ ಕಾಲದಲ್ಲಿ, ಆಸನ ಕಾಲದಲ್ಲಿ ಎಂಬುದಾಗಿ ನಾವು ನೋಡ್ತೇವ್ರಿ. ಅಂದ ಹಾಗೆ ಆಸನು ಎಂಬ ಹಿಬ್ರಿಯ ಪದದ ಹೆಸರಿನ ಅರ್ಥ, ಆಸನು ಅಂದರೆ ಸ್ವಸ್ಥತೆಯವನು, ಹೀಲರ್, ಸ್ವಸ್ಥಗಾರನು, ಗುಣ ಹೊಂದಿದವನು, ವಾಸಿಯಾದವನು, ವಾಸಿ ಮಾಡುವವನು ಎಂಬುದಾಗಿ. ಒಂದು ರೀತಿಯಿಂದ ಇವನು ದೇಶಕ್ಕೆ ವಾಸಿ ಮಾಡಿದಂಥ ವ್ಯಕ್ತಿಯಾಗಿದ್ದಾನೆ. ಯಾಕಂದರೆ ಸಮಾಧಾನ ಭಾಳ ಪ್ರಾಮುಖ್ಯ. ದೇಶದಲ್ಲಿ ಸಮಾಧಾನವನ್ನು ತಂದಿದ್ದನು. ಸಮಾಧಾನವಿದ್ದುದರಿಂದ ಇವನು ಏನು ಮಾಡ್ತಾನೆ? ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಕಟ್ಟಿಸಿದನು. ಸಮಾಧಾನ ಇದ್ದಾಗಲೇ ಏನಾದರೂ ಕಟ್ಟೋದಕ್ಕೆ ಆಗ್ತದೆ. ಸಮಾಧಾನ ಇಲ್ಲದೆ ಏನೂ ಕಟ್ಟಲಿಕ್ಕಾಗಲ್ಲ. ಸಮಾಧಾನವಿಲ್ಲದೆ ಕಟ್ಟಿದ್ದು ಕೆಡವಿದ ಹಾಗೆ ಅನಿಸ್ತದೆ. ಇಲ್ಲಿ ಅವನು ದೇವರ ಅನುಗ್ರಹದಿಂದ, ಅವನು ದೇವರನ್ನು ಆಶ್ರಯಿಸಿಕೊಂಡ ಕಾರಣ ದೇವರ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯ ತಪ್ಪಿ ದೇಶವು ನಿರಾತಂಕವಾಗಿ ಇತ್ತಂತೆ. ಆಶ್ಚರ್ಯ. ಹೌದು, ಒಬ್ಬ ವ್ಯಕ್ತಿಗೆ ದೇವರನ್ನು ಆಶ್ರಯಿಸಿಕೊಂಡದ್ದರಿಂದ, ನಾಯಕನು ದೇವರನ್ನು ಆಶ್ರಯಿಸಿಕೊಂಡದ್ದರಿಂದ ನೋಡ್ರಿ, ಅವರಿಗೆ ಶತ್ರು ಭಯ ತಪ್ಪಿ ಹೋಯಿತು, ಇಲ್ಲದೆ ಹೋಯಿತು ಅಂತೇಳ್ಬಿಟ್ಟು. ಬುರ್ಜ್ ಬಾಗಿಲು, ಬೇರೆ ಬೇರೆ ಕಟ್ಟಡಗಳನ್ನು ಚೆನ್ನಾಗಿ ಕಟ್ಟಿ ತೀರಿಸಿದನಂತೆ. ಯಾಕಂದರೆ ಸಮಾಧಾನ ಇದ್ದಾಗ ಯುದ್ಧದ ಭಯವೇ ಇಲ್ಲ, ಶತ್ರು ಭಯವೇ ಇಲ್ಲ. ಆದ ಕಾರಣ ಆ ರೀತಿಯಾಗಿದ್ದರು. ಹಾಗಿದ್ದಾಗ ಒಂದು ದಿನ ಏನಾಯಿತು? ಭಾಳ ಆಶ್ಚರ್ಯ, ಅನಿರೀಕ್ಷವಾದಂಥ ಒಂದು ಘಟನೆ. ಕೂಷ್ಯನಾದ ಜರಹನ ಏನು ಮಾಡಿಬಿಟ್ಟ? 10 ಲಕ್ಷ ಸೈನ್ಯವನ್ನು ಕರ್ಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾನೆ. 300 ರಥಗಳನ್ನು ತೆಗೆದುಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾಗ ಏನಾಯಿತು? ಆಸನು ಏನು ಮಾಡಲಿಕ್ಕೆ ಆಗಲಿಲ್ಲ. ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ 11ನೇ ವಚನ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ದೊಡ್ಡ ವ್ಯಕ್ತಿ, 10 ಲಕ್ಷ ಜನರು ಇರುವಂಥ ವ್ಯಕ್ತಿ ಬಂದು ಈಗ ಅಟ್ಯಾಕ್ ಮಾಡಿದಾಗ ನಾವು ಚಿಕ್ಕವರು, ಅಲ್ಪರು, ನೀನೇ ರಕ್ಷಕನೆಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಆಶ್ಚರ್ಯ ಏನಂದರೆ, ಒಂದು ಚಿಕ್ಕ ಪ್ರಾರ್ಥನೆ 10 ಲಕ್ಷ ಜನರ ಮೇಲೆ ಜಯವನ್ನು ಕೊಟ್ಟಿತು. ಕೂಷ್ಯರ ಮೇಲೆ ಅವರಿಗೆ
ಜಯ ಸಿಕ್ತು. ಒಂದು ಮಾತು ಅವನು ಹೇಳ್ತಾನೆ, ಅದು ನನಗೆ ಭಾಳ ಹಿಡಿಸ್ತದೆ. ಏನಂದರೆ, ನಿನ್ನನ್ನು ಎದುರಿಸಿ ಗೆಲ್ಲಬಾರದು. ದೇವರನ್ನು ಎದುರಿಸಲಿಲ್ಲ, ಆದರೆ ಇವನು ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾನೆ. ನಿನ್ನನ್ನು ಎದುರಿಸ್ಲಿಕ್ಕೆ ಬಂದಿದ್ದಾರೆ ಸ್ವಾಮಿ, ಗೆಲ್ಲಬಾರ್ದು ಎಂಬುದಾಗಿ ಅವನು ಪ್ರಾರ್ಥನೆ ಮಾಡಿದಾಗ, ಹೌದು, ಜಯ ಅವರಿಗೆ, ಯಹೂದ್ಯರಿಗೆ ಸಿಕ್ತು, ಆಸನಿಗೆ ಸಿಕ್ತು. ಆಶ್ಚರ್ಯ, ಮುಂದೆ ಏನಾಯಿತು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ 2ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 14. So Abijah slept with his fathers, and they buried him in the city of David. And Asa his son reigned in his stead. In his days the land was quiet 10 years. And Asa did that which was good and right in the eyes of the Lord his God. For he took away the altars of the strange gods, and the high places, and brake down the images, and cut down the groves, and commanded Judah to seek the Lord God of their fathers, and to do the law and the commandment. Also he took away out of all the cities of Judah the high places and the images, and the kingdom was quiet before him. And he built fenced cities in Judah, for the land had rest, and he had no war in those years, because the Lord had given him rest. Therefore he said unto Judah, Let us build these cities, and make about them walls and towers, gates and bars, while the land is yet before us. Because we have sought the Lord our God, we have sought him, and he hath given us rest on every side. So they built and prospered. And Asa had an army of men that bare targets and spears, out of Judah 300,000, and out of Benjamin that bare shields and drew bows 280,000. All these were mighty men of valor. And there came out against them Zerah the Ethiopian, with an host of 1,000,000 and 300 chariots, and came unto Marishah. Then Asa went out against him, and they set the battle in array in the valley of Zephathah at Marishah. And Asa cried unto the Lord his God, and said, Lord, it is nothing with thee to help, whether with many or with them that have no power. Help us, O Lord our God, for we rest on thee, and in thy name we go against this multitude. O Lord, thou art our God, let not man prevail against thee. So the Lord smote the Ethiopians before Asa and before Judah, and the Ethiopians fled. And Asa and the people that were with him pursued them unto Gerar, and the Ethiopians were overthrown, that they could not recover themselves. For they were destroyed before the Lord and before his hosts, and they carried away very much spoil. And they smote all the cities round about Gerar, for the fear of the Lord came upon them, and they spoiled all the cities, for there was exceeding much spoil in them. They smote also the tents of cattle, carried away sheep and camels in abundance, and returned to Jerusalem.